ಎಸ್, ವೆಲ್ಕಮ್ ಟು ಬಾನಿ ಸರ್ಕಾರ್ ಕ್ಲಾಸಸ್ ಅಂಡ್ ಕ್ರಾಕೆಟ್ ಇನ್ಸ್ಟಿಟ್ಯೂಟ್. ನಾನು ನಿಮ್ಮ ಪ್ರೀತಿಯ ಬಾನಿ ಸರ್ಕಾರ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಕ್ರಾಕೆಟ್ ಇನ್ಸ್ಟಿಟ್ಯೂಟ್. ಸೊ ಏನಪ್ಪ ಕಾನ್ಸೆಪ್ಟ್ ಅಂತಂದ್ರೆ, ಸಡನ್ ಆಗಿ ಯಾಕೆ ಪ್ರೊಬಾಬಿಲಿಟಿ ಬಂದದ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ. ಏನು ಇವಾಗ SSC GD ಕ್ವಶನ್ ಒಳಗಡೆ ಕ್ವಶನ್ ಪೇಪರ್ ಅಂದ್ರೆ ಎಕ್ಸಾಮ್ ನಡೀತಾ ಇದೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಪ್ರೊಬಾಬಿಲಿಟಿ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಜಾಸ್ತಿ ಬರಾಕತ್ತಾವ ಅಂತ ಎಲ್ಲಾ ಶಿಫ್ಟ್ನಾಗೂ ಬರತ್ತದ. ಸೊ ಆರ್ ಎಕ್ಸ್ಪೆಕ್ಟಿಂಗ್ ದ ಕ್ವಶನ್ಸ್ ಫ್ರಮ್ ದ ಪ್ರೊಬಾಬಿಲಿಟಿ. ನೆಕ್ಸ್ಟ್ ಶಿಫ್ಟ್ನಾಗ ಬರ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಒಂದು ಎಷ್ಟಾಗ್ತದ ಅಷ್ಟು ಲಾಸ್ಟ್ ಮಿನಿಟ್ ರಿವಿಷನ್ ತರ ಒಂದು ಕಾನ್ಸೆಪ್ಟ್ ಮಾಡ್ಕೊಳ್ಳೋಣ. ಹೌದಾ? ಸೊ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋನು. ಏನಾದ್ರೂ ಡೌಟ್ ಇದ್ರು ಕೂಡ ನೀವು ಆಫೀಸ್ ನಂಬರ್ ಕಾಲ್ ಮಾಡಿ ಅಥವಾ ಟೆಲಿಗ್ರಾಮ್ ಅಲ್ಲಿನೂ ಅಥವಾ ಡೌಟ್ ಸಾಲಿಂಗ್ ಗ್ರೂಪ್ ಅಲ್ಲಿನೂ ಕೂಡ ಕ್ಲಿಯರ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಡೌಟ್ ಬರ್ದೆ ಅಂದಂಗ ಟ್ರೈ ಮಾಡ್ಕೊಂತ ಹೋಗೋಣ್ರಿ. ಹೌದಾ? ನೆಕ್ಸ್ಟ್, ಸೊ ಏನು ಪ್ರೊಬಾಬಿಲಿಟಿ ಅದು ಗೊತ್ತಿರ್ಬೇಕಲ್ರಿ. ಪ್ರೊಬಾಬಿಲಿಟಿ ಅಂತಂದ್ರ ಸಂಭವನೀಯತೆಗಳು. ಸಂಭವನೀಯತೆ ಅಂದ್ರೆ ಐತೇನು ಅನ್ನೋದು. ಹೌದಾ? ಪ್ರೊಬಾಬಿಲಿಟಿ ಅಂದ್ರೆ ಏನ್ರಿ? ಐತೇನು, ಚಾನ್ಸ್ ಐತೇನು. ಇವತ್ ಮ್ಯಾಚ್ ಅದ ಅಂದ್ರೆ ಇಂಡಿಯಾ ಗೆಲ್ತದೋ ಇಲ್ಲೋ, ದಟ್ ಈಸ್ ಪ್ರೊಬಾಬಿಲಿಟಿ. ಪ್ರಿಡಿಕ್ಷನ್ ಅಂತ ಕೊಟ್ಟಿರ್ತಾರ ನೋಡ್ರಿ ಅಲ್ಲಿ, ಯಾರು ಇಂಡಿಯಾ ಗೆಲ್ತಾರೋ ಅಥವಾ ಆಸ್ಟ್ರೇಲಿಯಾ ಗೆಲ್ತಾರ, ಯಾವ ಟೀಮ್ ಅದ, ಒಂದು 78%, ಒಂದು 12% ಈ ತರ ಏನೋ ಕೊಟ್ಟಿರ್ತಾರ. ಅರ್ಥ ಆಗತೈತಿ? ಸೊ ದಟ್ ಈಸ್ ದ ಪ್ರೊಬಾಬಿಲಿಟಿ. ಸೊ ಇಲ್ಲಿ ಎಕ್ಸಾಮಿಗೆ ಏನ್ ಸಂಬಂಧಪಡ್ತದ ನೋಡ್ರಿ. ಇದ್ರಾಗ ಒಂದಷ್ಟು ನಿಮ್ಗೆ ವರ್ಡ್ಸ್ ಬರ್ತಾವ, ಅವನ್ನ ತಲೆಯಾಗಿ ಇಟ್ಕೊಡ್ರಿ. ಒಂದನೇದು ಇವೆಂಟ್. ಅರ್ಥ ಆಗತ್ರಿ? ಇವೆಂಟ್ ಇದನ್ನ ಹಿಂಗೂ ಕರೀತಾರೋ, ಎಕ್ಸ್ಪೆರಿಮೆಂಟ್ ಅಂತಾನು ಕರೀತಾರ. ಅರ್ಥ ಆಗತೈತ್ರಿ? ಸೊ ಎದ್ರಾಗ ಎಕ್ಸ್ಪೆರಿಮೆಂಟ್, ನೀವು ಮಾಡೋ ಕೆಲಸ ಒಳಗೊಂಡು ಎಕ್ಸ್ಪೆರಿಮೆಂಟ್. ಎಕ್ಸಾಂಪಲ್, ಟಾಸ್. ಕಾಯಿನ್ ಇರ್ತದ, ಕಾಯಿನ್ ಅನ್ನ ನಾ ಟಾಸ್ ಮಾಡಿದ್ನಿ ಅಂತಂದ್ರ, ಟಾಸ್ ಮಾಡಿದ್ರ ಏನ್ ಬರ್ತದ? ಒಂದ್ ಹೆಡ್ ಬರ್ತದ ಅಥವಾ ಟೇಲ್ ಆದ್ರೂ ಬರ್ತದ. ಹೆಡ್ ಆದ್ರೂ ಬರ್ತತಿ, ಇಲ್ಲ ಟೇಲ್ ಆದ್ರೂ ಬರ್ತದ. ಅರ್ಥ ಆಗತ್ರಿ? ಸೊ ಇದೇನು ಎಕ್ಸ್ಪೆರಿಮೆಂಟ್ ಏನ್ ಮಾಡತ್ತೇನೆ, ನಾನು ಟಾಸ್ ಮಾಡತ್ತೇನೆ. ಎಕ್ಸ್ಪೆರಿಮೆಂಟ್. ಹೌದಾ? ಎಕ್ಸ್ಪೆರಿಮೆಂಟ್ ಏನ್ ಮಾಡತ್ತೇನೆ, ಟಾಸ್ ಮಾಡತ್ತೇನೆ. ಅದ್ರಾಗ ಇವೆಂಟ್ಸ್ ಯಾರ್ಯಾರು ಬರತ್ತಾವು? ಒಂದ್ ಹೆಡ್ ಅನ್ನು ಇವೆಂಟ್, ಒಂದು ಟೇಲ್ ಅನ್ನು ಇವೆಂಟ್ ಬರತೈತಿ. ಡನ್. ಏನು ಕಮೆಂಟ್ರಿ? ಓಕೆ. ಸೊ ಒಂದು ಇವೆಂಟ್ ಆರ್ಗನೈಸ್ ಮಾಡ್ಯಾವ ಅಂತ ಅನ್ಕೋಣ. ಇವೆಂಟ್ ಎಂತ ಇವೆಂಟ್? ಟಾಸ್ ಮಾಡೋ ಇವೆಂಟ್. ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಮಾಡತ್ತೀವಿ, ಎಂತ ಎಕ್ಸ್ಪೆರಿಮೆಂಟ್? ಟಾಸ್ ಅನ್ನು ಎಕ್ಸ್ಪೆರಿಮೆಂಟ್. ಹಂಗ ಮಾಡ್ದ ನಮ್ಗೆ ಏನ್ ಬರತ್ತಾವು? H ಮತ್ತ T, ಹೆಡ್ ಮತ್ತ ಟೇಲ್ ಅನ್ನು ಏನ್ ಬರತ್ತಾವು? ಸಂಭವನೀಯತೆಗಳು ಬರತ್ತಾವ. ಒಂದು ಹೆಡ್ಡರ್ ಬರ್ಬೋದು, ಒಂದು ಟೇಲರ್ ಬರ್ಬೋದು. ಹಂಗಿದ್ದಾಗ ನೋಡ್ರಿ, ನಿಮ್ಗೆ ಒಂದು ಫಾರ್ಮುಲಾ ಬರ್ತದ. ಏನು? ಪ್ರೊಬಾಬಿಲಿಟಿ ಆಫ್ ಇವೆಂಟ್ PE ಈಸ್ ಈಕ್ವಲ್ ಟು M ಡಿವೈಡೆಡ್ ಬೈ N ಅಂತ ಹೇಳ್ತೀವಿ. ಲಾಸ್ಟ್ ಮಿನಿಟ್ ಅದ, ಸೊ ಇಷ್ಟ ನೆನಪಿಟ್ಕೊಡ್ರಿ. ಡೀಟೇಲ್ ಇದ್ದಾಗ ಮಾಡೋಣ, ಟೈಮ್ ಇದ್ದಾಗ. ಓಕೆ. ಎಂ ಅಂತಂದ್ರೆ ಏನ್ರಿ? ಎಂ ಅಂತಂದ್ರೆ ಏನು? ಆಕರೆನ್ಸ್. ಆಕರೆನ್ಸ್ ಅಂದ್ರೆ ಯಾರು? ಏನ್ ಬಂದತ್ತದು, ಡಿವೈಡೆಡ್ ಬೈ ಎನ್ ಅಂತಂದ್ರ ಟೋಟಲ್ ಇವೆಂಟ್ ಎಷ್ಟು ಅದಾವ ಅಷ್ಟು. ಹೌದಾ? ಇದ್ರ ಪ್ರಕಾರ ಹೆಡ್ ಮಾಡಿದಾಗ ಎಷ್ಟು ಹೆಡ್ ಬರ್ತಾವ ಅಂತ ಕೇಳಿದ್ರೆ, ಎಷ್ಟು ಹೆಡ್ ಬರ್ತಾವ ಅಂತ ಏನಾರ ಕ್ವಶನ್ ಇತ್ತಂತ ಇಟ್ಕೊಡ್ರಿ. ಹೆಡ್ ಎಷ್ಟು ಬಂದದ? ಇಲ್ಲಿ 1 ಬಂದದ ಸರ್. ಟೋಟಲ್ ಎಷ್ಟು ಅಕ್ಕಾವು? ಇದು ಒಂದು, ಇದು ಒಂದು, 2 ರೀ. ಸೊ ಹೆಡ್ ಬರ್ತಕ್ಕಂಥ ಪ್ರೊಬಾಬಿಲಿಟಿ ಎಷ್ಟು ಅದಾವು? 1/2 ಅಂತ. ಅರ್ಥ ಆಗತ್ರಿ? ಇನ್ ಕೇಸ್ ಒಂದ್ ನಾ ಡಯಾಸ್ ಅನ್ನ ಮಾಡಿದೆ ಅಂತ ತಿಳ್ಕೊಡ್ರಿ. ಏನ್ರಿ? ಡಯಾಸ್ ಅನ್ನ ರೋಲ್ ಮಾಡಿದೆ ಅಂತ ತಿಳ್ಕೊಡ್ರಿ. ನನಗ ಸ್ಕ್ವೇರ್ ನಂಬರ್ ಬರ್ಬೇಕು. ಡಯಾಸ್ ಒಳಗಡೆ ಒಂದು ಸ್ಕ್ವೇರ್ ನಂಬರ್ ಬರ್ಬೇಕು. ಸೊ ಒಂದು ಡಯಾಸ್ ನ ರೋಲ್ ಮಾಡಿದೆ ಅಂತಂದ್ರೆ, ಈ ತರ ಇರ್ತಕ್ಕಂಥ ಡಯಾಸ್ ಅನ್ನ ನಾನು ರೋಲ್ ಮಾಡಿದೆ ಅಂತಂದ್ರ ನನಗೆ ಏನೇನು ಬರ್ತಾವ? 1 2 3 4 5 6. ಹೌದಾ? ಸೊ ಅಂತಂದ್ರ ನನಗ ಏನ್ ಕೇಳ್ಯಾರ? PE ಅಂದ್ರ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಎಷ್ಟು ಏನ್ ಕೇಳತ್ತಾರ? ಸ್ಕ್ವೇರ್ ನಂಬರ್ ಬರ್ಬೇಕು. ಸ್ಕ್ವೇರ್ ನಂಬರ್ ಬರ್ಬೇಕಂದ್ರೆ ಇದ್ರಾಗ 2 ಸ್ಕ್ವೇರ್ ಐತ್ರಿ. 1 ಮತ್ತ 2 ಐತಿ. ಸಾರಿ, 1 ಮತ್ತ 4, 2 ಸ್ಕ್ವೇರ್ ನಂಬರ್ ಎಷ್ಟದಾವ ಅಂತಾವ? 1 ಮತ್ತ 2. ಇದು ಒಂದ್ ಇವೆಂಟ್ ಬೇರೆ, ಇದು ಒಂದ್ ಇವೆಂಟ್ ಬೇರೆ. 4 ಮತ್ತು 5 ಅನ್ನೋಂಗಿಲ್ಲ. ಇದು ಒಂದ್ ಇವೆಂಟು, ಇದು ಒಂದ್ ಇವೆಂಟ್. ಎಷ್ಟ್ರಿ? 2 ಇವೆಂಟ್. ಟೋಟಲ್ ಎಷ್ಟು ಅದಾವು? 1 2 3 4 5 6. ಟೋಟಲ್ ಎಷ್ಟು ಅದಾವ್ರಿ? 6 ಅದಾವ. 2 1 2 3 1/3. ಅಂದ್ರ ಒಂದು ಡಯಾಸ್ ಅನ್ನ ನಾವು ಒಗದ್ರ, ಹಿಂಗ್ ಒಗದ್ರ
ನನ್ನ ಸ್ಕ್ವೇರ್ ಬರ್ತಕ್ಕಂಥ ಸಾಧ್ಯತೆ ಎಷ್ಟು ಅದಾವ್ರಿ 1/3 ಟೈಮ್ಸ್ ಅಂತ ನನಗೆ ತಿಳಿಯಾತೈತ್ರಿ. ಸೊ ದಟ್ ಈಸ್ ದ PE. ಅದರ ಜೊತೆಗೆ ಇನ್ನೊಂದು ಹೇಳ್ತಾರ್ರಿ PE ಡ್ಯಾಶ್. ಎಂ ಅಂತಂದ್ರ ಆಕರೆನ್ಸ್, ಮ್ಯಾಗ್ ಇ ಅಂದ್ರ ನೋಡ್ರಿ ಇ ನಾರ್ಮಲ್ ಇ ಅದ, ಇಲ್ಲಿ ಏನದ ಇ ಡ್ಯಾಶ್ ಅದ, ಅಂದ್ರ ಇಲ್ಲಿ ರಿಮೈನಿಂಗ್ ಆಕರೆನ್ಸ್ ಉಳಿದಿರವು. ಅಂದ್ರ ಇಲ್ಲಿ ಎರಡ್ರಾಗ ಒಂದ್ ಹೋದ್ರ ಉಳ್ದಾರ ಯಾರು? ಒಬ್ಬ. ಎರಡ್ರಾಗ ಒಬ್ಬರ ಉಳ್ದಾವ ಯಾರ್ರಿ? ಒಬ್ಬ. ಇಲ್ಲಿ ಆರಾಗ ಎರಡು ಉಳ್ದಾರ 4 ಜನ. ಅರ್ಥ ಆಗತ್ರಿ? ಸೊ ಅಂತಂದ್ರ PE ಡ್ಯಾಶ್ ಅಂತಂದ್ರ n ಮೈನಸ್ m ಡಿವೈಡೆಡ್ ಬೈ n. ಇದು ನೆನಪಿಟ್ಟು ನೋಡ್ರಿ. n ಮೈನಸ್ m ಅಂದ್ರೆ m ಅಂದ್ರೆ ಯಾರು? ಆಕರೆನ್ಸ್ ಆಗ್ಯಾರು. n ಮೈನಸ್ m ಅಂದ್ರ ಉಳ್ದವ್ರು ಬರ್ತಾರೋ. ಅರ್ಥ ಆಗತ್ರಿ? ಅರ್ಥ ಆಗ್ಲಿಕ್ಕತ್ತದ ಬೇಕಂದ್ ಬರ್ಕೊಡ್ರಿ. n ಮೈನಸ್ m ಅಂತಂದ್ರ ರಿಮೈನಿಂಗ್ ಔಟ್ಕಮ್ ಅಂತಂದ್ರ ಉಳಿದಿರುವ ಸಂಭವನೀಯತೆ ಆರ್ ಸಾಧ್ಯತೆ. ಇಲ್ಲಿ ಎಂ ಅಂತಂದ್ರ ಸಾಧ್ಯತೆ, ಎನ್ ಅಂತಂದ್ರ ಟೋಟಲ್ ಅಂದ್ರ ಎಲ್ಲ ಸಾಧ್ಯತೆ. ಅರ್ಥ ಆಗತ್ರಿ? ತಿಳಿತಾ? ಇ ಅಂತಂದ್ರ ಅವ್ರ ಏನ್ ಕ್ವಶನ್ ಕೇಳ್ಯಾರದು. ಇ ಡ್ಯಾಶ್ ಅಂತಂದ್ರ ಅದ್ರ ಉಳ್ದಿರವು. ಅರ್ಥ ಆಗತ್ರಿ? ಇವತ್ತ ಮ್ಯಾಚ್ ಎಷ್ಟು ಗೆಲ್ತದ? ಮ್ಯಾಚ್ ಗೆಲ್ತದ ಇಂಡಿಯಾ 50% ಗೆಲ್ತಾರ, ಉಳ್ದಿರೋದು ಎಷ್ಟು? 50% ಸೋಲೋದು. 60% ಗೆಲ್ತಾನ ಅಂತ ಅವ್ನು ಕೇಳಿದ್ರ ಉಳ್ದಿರೋ 40% ಕೇಳದೆ ಇರೋದು. ದಟ್ ಈಸ್ ಇ ಡ್ಯಾಶ್. ಅರ್ಥ ಆಗತ್ರಿ? ಹಂಗಿದ್ದಾಗ ಇದಕ್ಕೊಂದು ಫಾರ್ಮುಲಾನು ನೆನಪಿಟ್ಕೊಡ್ರಿ. PE ಯಾರು ಕ್ವಶನ್ ಕೇಳಿದಾರು ಪ್ಲಸ್ PE ಡ್ಯಾಶ್ ಯಾರು ಉಳ್ದರ್ ಈಸ್ ಈಕ್ವಲ್ ಟು 1 ಆಲ್ವೇಸ್. ಈಸ್ ಈಕ್ವಲ್ ಟು 1 ಆಲ್ವೇಸ್. ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು, ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರ ಅವ್ರು ಕೇಳಿದ್ದು ಪ್ಲಸ್ ಉಳಿದಿದ್ದು ಈಸ್ ಈಕ್ವಲ್ ಟು 1 ಅಂತಂದ. ಜಸ್ಟ್ ಟೈಮ್ ಅಂಡ್ ವರ್ಕ್ ಮಾಡುತ್ತಾರ. ಮಾಡಿರೋ ವರ್ಕ್ ರಿಮೈನಿಂಗ್ ವರ್ಕ್ ಎರಡು ಸೇರಿ ಫ್ರಾಕ್ಷನ್ 1 ಬರ್ತದ. ದಟ್ ಈಸ್ ದ ಆನ್ಸರ್. ಅರ್ಥ ಮಾಡ್ಕೊಡ್ರಿ. ಹೌದಾ? ಸೊ ಕ್ವಶನ್ ನೋಡ್ಕೊಂತ ಹೋದಂಗ ನಿಮ್ಗೆ ಗೊತ್ತಾಗಕ್ ಸ್ಟಾರ್ಟ್ ಆಕೈತಿ. ನೋಡ್ರಿ. ಇಫ್ ದ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ಗೇಮ್ ಇಸ್ 0.3, ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಲಾಸಿಂಗ್ ಇಸ್ಟ್? ಅಂದ್ರ ಒಂದು ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆ 0.3 ಆಗಿದ್ರೆ ಅದನ್ನ ಸೋಲುವುದು ಎಷ್ಟು ಅಂತ ಹೇಳ್ತಾರ. ಹೌದಾ? ನಾನು ನಿಮ್ಗೆ ಏನ್ ಹೇಳಿದ್ದೆ? ಒಂದು ಗೆಲ್ಲುವುದು ದಟ್ ಈಸ್ ಅ PE ಪ್ಲಸ್ ಸೋಲುವುದು ಯಾರು? PE ಡ್ಯಾಶ್ ಈಸ್ ಈಕ್ವಲ್ ಟು 1 ಅಂತ ಹೇಳಿದೆ. ಗೆಲ್ಲೋದು ಎಷ್ಟು ಹೇಳ್ಯಾರ ಅವರ? 0.3 ಹೇಳ್ಯಾರ. ಪ್ಲಸ್ ಸೋಲುವುದು ನಿಮಗೆ ಕೇಳ್ಯಾರ PE ಡ್ಯಾಶ್ ಈಸ್ ಈಕ್ವಲ್ ಟು 1 ಆದಾಗ PE ಡ್ಯಾಶ್ ಈಸ್ ಈಕ್ವಲ್ ಟು 1 ಮೈನಸ್ 0.3 ಆಕೈತಿ. ದೆನ್ PE ಡ್ಯಾಶ್ ಈಸ್ ಈಕ್ವಲ್ ಟು 0.7. ಅರ್ಥ ಆಗತೈತ್ರಿ? ದಟ್ ಈಸ್ ದ ಆನ್ಸರ್. ಇಲ್ಲ ಅಂತಂದ್ರ ಸರ್ 0.3 ಅನ್ನ 3/10 ಅಂತ ಬರ್ಕೋತೇನ್ರಿ. ಸೊ 3/10 ಪ್ಲಸ್ PE ಡ್ಯಾಶ್ ಯಾರು ಸೋಲಾರ ಈಸ್ ಈಕ್ವಲ್ ಟು 1 ಅಂತ ಬರಿತೇನೆ. ದೆನ್ PE ಡ್ಯಾಶ್ ಸೋಲುವುದು 1 ಮೈನಸ್ 3/10 ಅಂತೇನೆ. 10 1 10, 10 3 ಕಳೆದ್ರ 7, 7/10. ಸೊ ಎರಡು ಸೇಮ್. ಆಪ್ಷನ್ ಆಗಿ ಏನಾದ್ರ 0.37 ಕೊಟ್ರ ಅದನ್ನ ಹಾಕ್ರಿ, ಪ್ಲಸ್ 7/10 ಕೊಟ್ರ ಅದನ್ನ ಹಾಕ್ರಿ. ಬೋತ್ ಆರ್ ಸೇಮ್. ಅರ್ಥ ಆಗತ್ರಿ? ದೆನ್ ನೋಡ್ರಿ. ಇಫ್ ದ ಪ್ರೊಬಬಿಲಿಟಿ ಆಫ್ ಇವೆಂಟ್ ಹ್ಯಾಪನಿಂಗ್ ಇಸ್ 45%, ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಇವೆಂಟ್ ನಾಟ್ ಹ್ಯಾಪನಿಂಗ್? ಅಂದ್ರೆ ಒಂದು ಘಟನೆ ಸಂಭವಿಸುವುದು ಅಂದ್ರ ಒಂದ್ ಏನೋ ಆಕೈತಿ. ಸರ್ ಇವತ್ತು ಮಳೆ ಆಕೈತೇನ್ರಿ? ಆಗೋದು ಎಷ್ಟೈತಿ? 45% ಐತಿ. ಆಗದೆ ಇರೋದು ಟೋಟಲ್ 100%. 100 ಆಗೋದು ಎಷ್ಟು? 45%. ಉಳಿದಿರೋ 55%. ದಟ್ ಈಸ್ 55 ಇಸ್ ದ ಆನ್ಸರ್. ಅರ್ಥ ಆಗತ್ರಿ? ವಾಟ್ ಇಟ್ ಸರ್ ಇದನ್ನ 45% ಅನ್ನ 45/100 ಬರೋದ್ರ 5 9 5 20 ಅಂತ ಬರದ್ರ ಉಳಿದ್ರ ಎಷ್ಟಕ್ಕಾರಿ? 20 1 ಮೈನಸ್ 20 21 20 ಇದನ್ನ ಕಳೆದ್ರ ದಟ್ ಈಸ್ 11/20 ಆಕೈತಿ. ಅರ್ಥ ಆಗತ್ರಿ? 11/20 ಎರಡು ಸೇರಿ ಎಷ್ಟಾಕೈತ್ರಿ? 20/20. ದಟ್ ಈಸ್ ದ 1. ವಾಟ್ ಇಟ್ ಎಲ್ಲ ಆಪ್ಷನ್ ಸೇಮ್ ರೀ. 55% ಅಂತ ಕೊಡ್ಬೋದು,
11/20 ಅಂತಾದ್ರೂ ಕೊಡಬಹುದು. ಬೋತ್ ಆರ್ ಸೇಮ್. ನೆಕ್ಸ್ಟ್, what is the probability of a prime number if we select a number from the first 20 natural number? ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳಿಂದ ಒಂದು ಸಂಖ್ಯೆಯನ್ನು ಆರಿಸಿದರೆ ಅದು ಅವಿಭಾಜ್ಯ ಸಂಖ್ಯೆ ಆಗುವ ಸಾಧ್ಯತೆ ಎಷ್ಟದ? ನೋಡ್ರಿ, ಇಲ್ಲಿ ಎಷ್ಟನ್ನು ಸೆಲೆಕ್ಟ್ ಮಾಡಕ್ ಹೇಳಿ ನಿಮ್ಗೆ ಇವೆಂಟ್ ಕೊಟ್ಟಾರು. ಮೊದಲು ಮ್ಯಾಚ್ ಕೊಟ್ಟಿದ್ರು, ಈಗ ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ಯಾರ. ಫಸ್ಟ್ ನ್ಯಾಚುರಲ್ ನಂಬರ್ಸ್ 20 ಯಾವ್ದಾರಿ? 1 2 3 4 5 6 7 8 9 10. Then 11 12 13 14 15 16 17 18 19 20. ಇವು 20 ಅಂದ್ರೆ ಟೋಟಲ್ ಔಟ್ಕಮ್ ಡಿವೈಡೆಡ್ ಬೈ 20 ಅಂತ ಬರೆದು ಬಿಡ್ರಿ, ವಿಚಾರ ಮಾಡಬೇಡ್ರಿ, ಟೋಟಲ್ ಅನ್ನು ಬರೆದು ಬಿಡುದು. ಹೌದಾ? ಇದ್ರಾಗ ಏನ್ ಬೇಕು ನಿಮ್ಗೆ? ಪ್ರೈಮ್ ನಂಬರ್ ಬೇಕಂತ. ಪ್ರೈಮ್ ನಂಬರ್ ಯಾವ್ದ ನೋಡ್ರಿ? 2 3 5 7 11 13 17 19. 1 2 3 4 5 6 7 8. ಸೊ ದಟ್ ಈಸ್ 8 ನಮ್ಗ ಬರುವು. ಟೋಟಲ್ 20 ಅಂದ್ರ 4 2 8 4 5 20. ದಟ್ ಈಸ್ 2/5. ಸಿ ಫಾರ್ ಕ್ರಾಕೆಟ್ ಈಸ್ ದ ರೈಟ್ ಆನ್ಸರ್. ಸರ್ ಇದನ್ನ ಯಾಕೆ ಬರ್ಕೊಂಡೆ? ನಿಮ್ಗೆ ಗೊತ್ತಾಗಲ್ಲ ಅಂತ ಬರ್ದೇನೆ. ಎಕ್ಸಾಮ್ನಾಗ ಏನಿಲ್ಲ, 20 ನಂಬರ್ ಅಂದ್ರೆ ಡೈರೆಕ್ಟ್ 20 ಹೊಡ್ರಿ, ಕೌಂಟ್ನಾಗ ಮಾಡ್ರಿ. 2 3 5 7 11 13 17 19 8 ಹೊಡಿರಿ. 2 4 2 4 5 2/5. ಎಷ್ಟು ಸೆಕೆಂಡ್? 15 ಸೆಕೆಂಡ್. ಡನ್, ಮುಗಿದೋತು. Then there are 3 white and 4 black ball in a urn. ಅಂದ್ರ ಒಂದು ಪಾತ್ರೆ ಅಥವಾ ಬ್ಯಾಗ್ ಅಂತ ಕೊಡ್ತಾರ, ಅರ್ನ್ ಅಂತ ಕೊಡ್ತಾರ. A ball is selected randomly. ಅಂದ್ರೆ ಒಂದು ಯಾವ್ದೋ ಬಾಲ್ ರ್ಯಾಂಡಮ್ ಆಗಿ ತೆಗಿತಾನ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಟು ಬಿ ವೈಟ್? ಅದೇನದ, ಒಂದು ಬ್ಯಾಗ್ನಾಗ 3 ವೈಟ್ 4 ಬ್ಲಾಕ್ ಬಾಲ್ ಅದಾವಂತ, ತೆಗದ್ರ ಒಂದು ವೈಟ್ ಬಾಲ್ ಬರ್ಬೇಕಂತ. ಹೌದಾ? ನೋಡಿ, ಅರ್ಥ ಮಾಡ್ಕೊಡ್ರಿ. ಕ್ವಶನ್ ಅನ್ನ ಬಹಳ ಸಿಂಪಲ್ ಐತಿ, ವಿಚಾರ ಮಾಡಕ್ ಹೋಗ್ಬೇಡ್ರಿ. ಹೌದಾ? ಇದೊಂದು ಬ್ಯಾಗ್ ಐತೆ ಅಂತ ಅನ್ಕೊ. ಇದ್ರಾಗ ಎಷ್ಟು ಬ್ಯಾಗ್ ಅದಾವ್ರಿ? 1 2 3 ಏನಿವ? ವೈಟ್. ದೆನ್ 1 2 3 4 ಏನಿವು? ಬ್ಲ್ಯಾಕ್. ಇದ್ರಾಗಿಂದ ಎಷ್ಟು ತೆಗಿಬೇಕು ನಾನು? 1 ತೆಗಿಬೇಕು. ಟೋಟಲ್ ಎಷ್ಟು? ಒಂದು ಸತಿ ತೆಗರ 1 ತೆಗಿಯಾಕತ್ತೇನೆ. ಹೌದಾ? ಟೋಟಲ್ ಇವೆಂಟ್ ಎಷ್ಟು ಹಾಕೋ ನನಗೆ? ಎಷ್ಟು? 2 ಸತಿ ತೆಗರ್ ಬರ್ಬೋದು. 1 ಸತಿ ತೆಗದಾಗ ನಂಗೆ ಆಪ್ಷನ್ಸ್ಗಳು ಡಿವೈಡೆಡ್ ಬೈ 7, ಯಾಕಂದ್ರೆ ಎಲ್ಲ ಎಷ್ಟು ಅದಾವ? 7 ಅದಾವ. ದಟ್ ಈಸ್ 7. ಅರ್ಥ ಆಗತ್ರಿ? ಈಗ ನಾ ತೆಗದ್ರೆ ಎದ್ರೊಳಗಿಂದ ತೆಗಿಬೇಕು? ಗ್ರೂಪ್ ಆಫ್ ದ ಬ್ಯಾಗ್ನಾಗಿಂದ ತೆಗಿಬೇಕು. ನಾ ಎಲ್ಲಿ ತಗೋರಿ? ಬ್ಯಾಗ್ ಒಳಗಿಂದ ತೆಗಿಬೇಕಾ? ಸೊ ಬ್ಯಾಗ್ನಾಗ ಎಷ್ಟು ಸಿಗ್ತಾವ ನನಗ? 7 ಆಪ್ಷನ್ ಸಿಗ್ತಾವ. ಅಂದ್ರ ಇಲ್ಲ ನಾ ನಿಂತೇನಿ, ನನಗ ಹಿಂಗೊಂದು 4 ದಾರಿ ಅದಾವ್ರಿ. ನಾ ಎಲ್ಲಿ ಹೋಗ್ಬೋದಂದ್ರ ಇಲ್ಲಾರ ಹೋಗ್ಬೋದು, ಇಲ್ಲಾರ ಹೋಗ್ಬೋದು, ಇಲ್ಲಾರ ಹೋಗ್ಬೋದು, ಇಲ್ಲಾರ ಹೋಗ್ಬೋದು. ನನಗೆ ಏನು ಕೊಟ್ಟಿರೋ ಆಪ್ಷನ್ ಎಷ್ಟು? 4. ನಾ ನಡು ಹೊಕ್ಕೇನ ಅಂತಂದ್ರೆ ನಡೆಯೋಂಗಿಲ್ಲ. ಅಂದ್ರೆ ನಿಮ್ಗೆ ಕೊಟ್ಟಿರೋ ಆಪ್ಷನ್ ಎಷ್ಟು? 7. ಅಂದ್ರೆ 7 ಅಂತ ಇಟ್ಕೋಬೇಕು ಡಿನಾಮಿನೇಟರ್ನ್ಯಾಗ. ಇದ್ರಾಗ ಎಷ್ಟು ತೆಗಿಬೇಕು ಹೇಳತ್ತಾರಿ? ವೈಟ್ ಬರ್ಬೇಕನ್ನತ. 1 ವೈಟ್ ಬರ್ಬೇಕನ್ನತ. ತಿಳಿತಾ? ಸೊ ವೈಟ್ ಅಂದ್ರ ಬಂದ್ರೆ ಎದ್ರಾಗಿಂದ ಬರ್ಬೇಕು? ವೈಟ್ನ್ಯಾಗ ವೈಟ್ ಬರ್ಬೇಕ. ಬ್ಲ್ಯಾಕ್ ಅಂತ ವೈಟ್ ಆಗಕ್ ಸಾಧ್ಯ ಇಲ್ಲ. ಮತ್ತೆ ಈ 3 ಒಳಗ ನಿಮ್ಗೆ 1 ಬರ್ಬೇಕು. 1 2 3. 7 ಪೈಕಿ ಯಾವ್ದಾರ 1 ಬಾಲ್ ಬರ್ತದ. ನಿನಗೆ ವೈಟ ಬೇಕಿದ್ರ ಈ 3 ಒಳಗ 1 ಯಾವ್ದಾರ ಬರ್ತದ. ಅಂದ್ರ 3 ಯಾವ್ದಾರ 1 ಅಂದ್ರೆ ದಟ್ ಈಸ್ 3. 3/7. ದಟ್ ಈಸ್ 3. ಆನ್ಸರ್ ಬಂದದ್ರಿ. ಎಸ್, 3/7 is the answer. ಯಾರ್ಯಾರು ಬಂದದ ಆನ್ಸರ್? ವೆರಿ ನೈಸ್. 3/7. ಗಾಟ್ ಇಟ್? 7 ಎದಕ್ ಬರ್ಕೊಂಡೇನ್ರಿ? ನನಗಿರೋ ಆಪ್ಷನ್ 7, ಅದಕ್ಕೆ 7 ಬರ್ಕೊಂಡೇನೆ. ಮತ್ 3 ಎದಕ್ ಬರ್ಕೊಂಡೇನಿ? ಈ 3ರಾಗ ಬರ್ಬೇಕು ನನಗ. ಇನ್ ಕೇಸ್ ಅವ್ರು ಬ್ಲ್ಯಾಕ್ ಕೇಳಿದ್ರ, 1 ಬ್ಲ್ಯಾಕ್ ಅಂತ ಕೇಳಿದ್ರೆ ಎಷ್ಟಕ್ಕಿತ್ತು? 4/7 ಆಕಿತ್ತು. 1 ಬ್ಲ್ಯಾಕ್ ಕೇಳಿದ್ರ 4/7 ಆಕಿತ್ತು. 1 ಬ್ಲ್ಯಾಕ್ 1 ವೈಟ್ ಅನ್ನು ಕೇಳ್ತಾರ. ಅದನ್ನ ನೋಡೋಣ, ಡೆವಲಪ್ ಆದಾಗ, ಕಾನ್ಸೆಪ್ಟ್ ಡೆವಲಪ್ ಆದಾಗ ನೋಡ್ಕೊಂಡು ತಗೊಂಡು ಫಸ್ಟ್ ಬೇಸಿಕ್ಸ್ ಅನ್ನು ಮಾಡೋಣ ಫಸ್ಟ್. ಓಕೆ. ಬ್ಯಾಗ್ ಕಂಟೇನ್ ಕಾರ್ಡ್ಸ್ ವಿಚ್ ಆರ್ ನಂಬರ್ 2 to 90. ಅಂದ್ರೆ 20 ರಿಂದ 90 ಸಂಖ್ಯೆಗಳನ್ನು ಹೊಂದಿರೋ ಕಾರ್ಡ್ಗಳಿವೆ. ಚೀಲದಿಂದ ಒಂದು ಕಾರ್ಡ್ ಅನ್ನು ಯಾದೃಚ್ಛಿಕ ಅಂದ್ರೆ ರ್ಯಾಂಡಮ್ಲಿ ರೀ. ಹೌದಾ? ಟ್ರಾನ್ಸ್ಲೇಟ್ ಮಾಡುವಾಗ ಯಾದೃಚ್ಛಿಕ ಅಂತ ಬಂದೈತಿ. ಅವ್ರ ಎಕ್ಸಾಮ್ನಾಗ ರ್ಯಾಂಡಮ್ ಅಂತಾನು ಬರೀತಾರೋ, ಯಾದೃಚ್ಛಿಕ ಅಂತ ಬರೀತಾರೋ, ಅಥವಾ ತೆಗೆದಾರೆ ಒಂದು ಕಾರ್ಡ್ ಅನ್ನು ತೆಗೆದಾರೆ. ಕಾರ್ಡ್ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ಅನ್ನು ಕಂಡುಹಿಡಿಯಿರಿ ಅಂತಂದ್ರೆ 2 ರಿಂದ 90. 2 ರಿಂದ 90 ಅಂತಂದ್ರ 1 ರಿಂದ 90 ಆಗಿತ್ತಂತಂದ್ರ 1 ರಿಂದ 90 ಆಗಿದ್ರ ಡಿನಾಮಿನೇಟರ್ನಾಗ 90 ಬರ್ಕೋತಿದ್ದೆ.
ಬಟ್ ಈಗ ಅವ್ರು ಏನ್ ಕೊಟ್ಟಾರ 2ರಿಂದ 90 ಕೊಟ್ಟಾರ ಅಂದ್ರೆ ಒಂದು ಹಾರ ಬೇಕಿದ್ರಾಗ ಎಷ್ಟು ಆಕೈತಿ 89 ಆಕೈತಿ. ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟದ 90ರವರೆಗೆ ನೋಡ್ರಿ 1 4 ದೆನ್ 9 16 25 ಸಾರಿ 36 ಒಂದು ಬರ್ತದ 49 81 ಆಮೇಲೆ 100 ಬರ್ತದ. ಇಲ್ಲ ಅಂದ್ರ 1 2 3 4 5 6 7 8 ಇಟ್ ಈಸ್ 8/89. ಸಿ ಫಾರ್ ಕ್ರೆಕ್, ಇಟ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗತೈತ್ರಿ? ವೆರಿ ನೈಸ್. ತಗೊಳ್ರಿ, ಫೈಂಡ್ ದ ಪ್ರೊಬಬಿಲಿಟಿ ಆಫ್ that the number selected random from the first 100 natural numbers is a multiple of 3 or 5. ಅಂದ್ರೆ 1ರಿಂದ 100 ಒಳಗಿರತಕ್ಕಂಥವು ತೆಗೆದಾಗ ಯಾವ್ಯಾವ ಬರ್ಬೇಕು? ಐದರ್ ಮಲ್ಟಿಪಲ್ ಆಫ್ 3 ಆರ್ 5 ಕೇಳ್ಯಾರು. 3 ಆರ್ 5 ಕೇಳ್ಯಾರು. ನೋಡ್ರಿ 1 ಸೆಕೆಂಡ್. ಬಂತ? ಓಕೆ, ನೋಡೋಣ. ಓಕೆ, ಸೊ ಎಷ್ಟು ಹೇಳ್ಯಾರಿ? 1ರಿಂದ 100 ಹೇಳ್ಯಾರ. 1ರಿಂದ 100ರಾಗ ಮೊದಲ ಈ ತರ ಇದ್ದಾಗ ಆರ್ ಅಂತ ಕೊಟ್ಟಾಗ ಅಥವಾ ಅಂತ ಕೊಟ್ಟಾಗ ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ. ನೋಡ್ರಿ, ಮಲ್ಟಿಪಲ್ ಆಫ್ 3, ಮಲ್ಟಿಪಲ್ ಆಫ್ 3 ಹೌದಾ? 100 ಅಂತ ಬಿಡ್ರಿ, 100 ಅಂತ ಡಿವೈಡ್ ಆಗೋದಿಲ್ಲ. ಉಳಿದಿದೆ ಯಾವುದು? 99 ಡಿವೈಡೆಡ್ ಬೈ 3 ಮಾಡಿದಾಗ 33 ನಂಬರು ಮಲ್ಟಿಪಲ್ ಆಫ್ 3 ಬರ್ತಾವ. ಇಲ್ಲ ಬರದೇ ಹೋದ್ರೆ ಬರೋದು ಇಟ್ಕೊಡ್ರಿ. 3 ಅಂತೆ 3, 3 2 6, 3 ಹತ್ತಲೆ 30, ದೆನ್ 30 11ರಿಂದ 30 20 60, 30 ಸಾರಿ 21ರಿಂದ 30 30 33ಲೆ 900 ಬಂತ, ಸಾರಿ 90 ಬಂತ. ಇವು 10, ಇವು 20, ಇವು 10. ಸಾರಿ 1 ಸೆಕೆಂಡ್, ಇನ್ನು ಕ್ಲಿಯರ್ ಆಗಿ ಬರೋದು. ಸುಮ್ಮನೆ ಯಾಕೆ ರ್ಯಾಂಡಮ್ ಆಗಿ ಬರೀನ್ರಿ. 1ರಿಂದ 10, 11ರಿಂದ 20, 21ರಿಂದ 30. ಇಲ್ಲಿ ಬಂದಾಗ ಎಷ್ಟಾಕೈತಿ? 33ಲೆ 90. ದೆನ್ 93, 96, 99. 3 ಅಂತ ಆಗೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತಾವ್ರಿ? 3 ಒಂದ್ಲೆ 3ರಿಂದ 3 ಹತ್ತಲೆ 30, ಇವು 10 ಪ್ಲಸ್ 11ರಿಂದ 20, ಇವು 10 ಪ್ಲಸ್ ಇವು 10. ಎಷ್ಟು ಬಂದು? ಅಂತ 30, 31, 32, 33. ಅದ ಇಲ್ಲಿಗೆ ಬರ್ದೇನೆ. ತಿಳಿತಾ? ದೆನ್ ಮಲ್ಟಿಪಲ್ ಆಫ್ 5 ದಟ್ ಈಸ್ 100 ಡಿವೈಡೆಡ್ ಬೈ 5 ಎಷ್ಟು ಬರ್ತಾವ್ರಿ? 20 ಬರ್ತಾವ. 5 ಹತ್ಲೆ 50 ಅಂದ್ರೆ 5 1ರಿಂದ 5 10 ತನಕ 10 ರೀ. 5 11ರಿಂದ 5 20 100ಕ್ಕೆ 3 ಹೊತ್ತಲ್ಲ. ಈ ಕಡೆ 10 ಈ ಕಡೆ 20 ಬಂತ. ದೆನ್ ಮಲ್ಟಿಪಲ್ ಆಫ್ 3 ಮತ್ತು 5 ಇಂದ ಆಗೋ ಒಂದಷ್ಟು ನಂಬರ್ಗಳು ಇರ್ತಾವಲ್ಲ ನೋಡ್ರಿ. ನಾವು ಇವನ್ನ ಎರಡು ಐಡೆಂಟಿಫೈ ಮಾಡ್ಬೇಕು. 3ರಿಂದ ಆಗು 25ರಿಂದ ಆಗು ತಗೊಂಡ್ಮೇಲೆ 3 ಮತ್ತು 5ರಿಂದ ಆಗುನು ತಗೋಬೇಕು. ಯಾಕೆ? ಅವ್ನು ಮೈನಸ್ ಮಾಡ್ಬೇಕಲ್ಲ. ಯಾಕಂದ್ರ ಇಲ್ಲಿ 15 ಇಲ್ಲಿ ಆಡ್ ಆಗೈತಿ. 3 5ಲೆ 15, 5 3ಲೆ 15 ಇಲ್ಲಿ ಆಡ್ ಆಗೈತಿ. 2 ಸತಿ ತಗೊಂಗಿಲ್ಲ. 1ರಿಂದ 100 15 ಒಂದ ಸತಿ ಬರ್ತದ. 1ರಿಂದ 15 100 15 ಒಂದ್ ಸತಿ ಬರ್ತದ ಅಂತ ತೆಗಿಬೇಕು. ಅಂದ್ರೆ 3 ಮತ್ತು 15ರಿಂದ ಆಗು ಯಾವ್ಯಾವ್ರಿ? ದಟ್ ಈಸ್ 90. 90 ಆದ್ಮೇಲೆ ಅಂತಿಲ್ಲ, ಡಿವೈಡ್ ಬೈ LCM ಡಿವೈಡ್ ಮಾಡ್ತೇವೆ. ಅಂದ್ರ 15 ಒಂದ್ಲೆ 15 6ಲೆ ಅಂತ ನಂಬರ್ಗಳು ಎಷ್ಟು ಅದಾವ್ರಿ? 6 ಅದಾವ. ಇಲ್ಲ ಅಂತಂದ್ರ LCM ಮಲ್ಟಿಪಲ್ ಮಾಡ್ರಿ. 3 ಮತ್ತು 5 LCM ಎಷ್ಟ್ರಿ? 15. 15 1 15, 15 2 30, 15 3ಲೆ 45, 15 4ಲೆ 60, 15 5ಲೆ 75, 15 6ಲೆ 90. ಸೊ ಇವೆಲ್ಲ 3 ಮತ್ತು 5ರಿಂದ 2ರಿಂದನೂ ಅಕ್ಕಾವ. ಎದರಿಂದ? 3 ಮತ್ತು 5ರಿಂದ 2ರಿಂದ ಅಕ್ಕಾವ. ಇವು ಈ ಗ್ರೂಪ್ನ್ಯಾಗೂ ಬಂದಾರ್ರಿ, ಕೆಳಗಡೆ ಗ್ರೂಪ್ನ್ಯಾಗೂ ಬಂದಾರ. ಎಷ್ಟು? 2 ಸತಿ ರಿಪೀಟ್ ಆಗ್ಯಾರ. ಅದಕ್ಕೆ ಒಂದು ತೆಗಿಬೇಕ್ರಿ. ಹಂಗಿದ್ದಾಗ ಏನ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಒಂದು ಮಲ್ಟಿಪಲ್ ಆಫ್ 3 ಪ್ಲಸ್ ಮಲ್ಟಿಪಲ್ ಆಫ್ 5 ಮೈನಸ್ ಮಲ್ಟಿಪಲ್ ಆಫ್ 3 ಪ್ಲಸ್ 5 ಅಂದ್ರೆ ಇವ್ರು ಎಷ್ಟು ಅದಾವ? 33 ಪ್ಲಸ್ 20 ಮೈನಸ್ 6. 33 20 ಮೈನಸ್ 6 ಎಷ್ಟಾಗತ್ರಿ? 50. 53 53 ಆಗಿರ್ಕಂದ್ರ 47. ಇವು ಬರುವ ಐಟಮ್ಸ್ ನಮ್ಗ ತೆಗೆದ್ರ ಬರುವ. ನಮ್ಗೆ ಎಷ್ಟು ಕೇಳ್ಯಾರ? ಅವ್ರು 100 ಮಟ್ಟ ಕೇಳ್ಯಾರ.
ದಟ್ ಈಸ್ ಹಂಗಿದ್ದಾಗ ಡಿನಾಮಿನೇಟರ್ನಾಗ ನಮ್ಗೆ ಟೋಟಲ್ ಫೇವರೇಬಲ್ 100, ಸಾರಿ ಟೋಟಲ್ ಔಟ್ಕಮ್ 100, ಅದರ ನಮ್ಮ ಬರೋ ಎಷ್ಟು ರೀ 47. ಸೊ ದಟ್ ಈಸ್ 47/100. ಈ ತರ ಇಷ್ಟು ಡಿಫಿಕಲ್ಟ್ ಏನು ಬಹುಶಃ ಕೇಳಿಕ್ಕಿಲ್ಲ, ಇರ್ಲಿ ನಮಗೂ ಅರ್ಥ ಆಗ್ಲಿ ಅನ್ನೋ ಸಲ ಮಾಡಾಕತ್ತೀವಿ. ಡನ್. ದೆನ್ ಓಕೆ. ಸೊ ಕಾಯಿನ್, ಇಫ್ ದ 2 coins are tossed simultaneously, 2 coin, probability that one coin will be the head and other will be get the tail. ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಟಾಸ್, ಎರಡು ಎಟ್ ಎ ಟೈಮ್ ಹಿಡ್ಕೊಂಡು ಟಾಸ್ ಮಾಡ್ಬೇಕಂತ. ಒಂದು ನಾಣ್ಯದಲ್ಲಿ ಹೆಡ್, ಮತ್ತೊಂದು ನಾಣ್ಯದಲ್ಲಿ ಟೇಲ್ ಬರ್ಬೇಕಂತ. ಓಕೆ ನೋಡ್ರಿ, ಇಲ್ಲ ಏನದಾವು 2 coins ಅದಾವ, ಇದೊಂದು ಇದೊಂದು, ಎರಡು ಎಟ್ ಎ ಟೈಮ್ ಸೇರಿದಾಗ ಎರಡೂರಾಗ ಒಂದೇಕ ಹೆಡ್ಡರ ಬರ್ಬೋದು, ಅಥವಾ ಒಂದ್ರಾಗ ಹೆಡ್ ಬಂದ ಒಂದ್ರಾಗ ಟೇಲ್ ಬರ್ಬೋದು, ಅಥವಾ ಒಂದೇದ್ರಾಗ ಟೇಲ್ ಬಂದ ಎರಡನೇದ್ರಾಗ ಹೆಡ್ ಬರ್ಬೋದು, ಅಥವಾ ಎರಡೋದ್ರಾಗ ಟೇಲ್ ಬರ್ಬಹುದು. ಅರ್ಥ ಆಗತ್ರಿ? ಒಂದು ಇಲ್ಲಿ ಒಂದು ಹೆಡ್ ಒಂದು ಟೇಲ್ ಇರ್ತದೆ, ಇದ್ರಾಗ ಎರಡು ಇರ್ತಾವ, ಇದ್ರಾಗ ಎರಡು ಇರ್ತಾವ, ಎರಡು ಎಟ್ ಎ ಟೈಮ್ ಮಾಡಿದಾಗ ಒಂದು ಹೆಡ್ಡರ್ ಬರ್ಬೋದು. ಸೊ ಹೆಡ್ ಟೇಲು, ಟೇಲ್ ಹೆಡ್, ಟೇಲ್ ಬರ್ಬೋದು. ಇವೆರಡು ನಾಟ್ ಸೇಮ್, ಬೋತ್ ಆರ್ ನಾಟ್ ಸೇಮ್. ಅರ್ಥ ಆಗತ್ರಿ? ನಿಮ್ಗೇನು ಕೇಳ, ಹಿಂಗಿದ್ದಾಗ ಒಂದು ನಾಣ್ಯದಲ್ಲಿ ಹೆಡ್ ಮತ್ತೊಂದ್ರಲ್ಲಿ ಟೇಲ್ ಬರೋ ಸಾಧ್ಯತೆ, ಒಂದ್ರಾಗ ಹೆಡ್ ಮತ್ತೊಂದ್ರಾಗ ಟೇಲ್ ಅಂದ ಅಂತಾವ ಎಷ್ಟು ಅದಾವ? ಇದೊಂದೈತಿ, ಇದೊಂದೈತಿ. ಒಂದೇದ್ರಾಗ ಎರಡನೇದ್ರಾಗ ಅಂತ ಮೆನ್ಷನ್ ಮಾಡಿಲ್ಲ, ಅದ್ರಾಗ ಒಂದ್ ಹೆಡ್ ಬರ್ಬೇಕು, ಅಂದ್ರ ಟೇಲ್ ಬರ್ಬೇಕು ಅಂತ. ಎಷ್ಟು ಅದಾವ? 2 ಅದಾವ. ಟೋಟಲ್ ಎಷ್ಟು ಅದಾವು? 4 ಅದಾವ. ಸೊ ದೆನ್ 1/2. ದಟ್ ಈಸ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ಹೇಳುವಾಗ ನೀವು ಅಬ್ಸರ್ವ್ ಮಾಡ್ರಿ ಸರ್, ಒಂದ ಟಾಸ್ ಅನ್ನು ಮಾಡಿದಾಗ ಎಷ್ಟು ಬರ್ತಾವು? ಹೆಡ್, ಟೇಲ್. ಸೊ 2 ಕಾಯಿನ್ ನ ಟಾಸ್ ಮಾಡಿದಾಗ ಎಷ್ಟು ಅದಾವ್ರಿ? 4 ಬಂದಾವ. ಹಂಗ 3 ಮಾಡಿದಾಗ ಎಷ್ಟು ಬರ್ತಾವ್ರಿ? ಕ್ವಶನ್ ಮಾರ್ಕ್. ಹಿಂಗಿದ್ದ ನೆನಪಿಡ್ರಿ, 2 to the power n. n ಅಂದ್ರೆ 2 ಸತಿ ತೂರ್ತೀವಿ, 1 ಸತಿ ತೂರಿರ 1, 2 ಸತಿ ತೂರಿರ 2 to the power 2, 3 ಸತಿ ಮಾಡಿದ್ರ 2 to the power 3. ಅಂದ್ರೆ 3 ಸತಿ ಟಾಸ್ ಮಾಡಿದಾಗ ಎಷ್ಟು ಬರ್ತಾವ? 8 ಬರ್ತಾವ. 4 ಸತಿ ಮಾಡಿದಾಗ 16, 10, 32, 64. ಅರ್ಥ ಆಗತ್ರಿ? ಇದನ್ನ ನೆನಪಿಟ್ಕೊಡ್ರಿ. 2 to the power n. ಪವರ್ n ಅಂತಾರ. n is equal to ಎಷ್ಟು ಸತಿ ತೂರ್ತೀವಿ? ನಂಬರ್ ಆಫ್ ಟೈಮ್ಸ್. 2 ಸತಿ ತೂರ್ತೀವಿ, 2 ಸಲ. 1 ಸತಿ ತೂರಿದ್ರೆ 2 to the power 1, 2 ಸತಿ ತೂರ 2 ಸ್ಕ್ವೇರ್, 3 ಸತಿ ತೂರಿದ್ರ 2 ಕ್ಯೂಬ್. ಹಿಂಗ ನೆನಪಿರ್ಲಿ ಅಂತ ಬರ್ಸಾತೇನೆ ಅಷ್ಟೇ. ಇಲ್ಲಿ ಅಂತ್ರಿ ಆನ್ಸರ್ 1/2 ಬಂದದ. ದೆನ್ ಕ್ವಶನ್ ಬಂದ ಬಿಟ್ಟದ. ಓಕೆ. 3 coins are tossed. What is the probability? Neither 3 heads nor 3 tail. ಅಂದ್ರೆ 3 ನಾಣ್ಯಗಳನ್ನು ಚಿಮ್ಮಿದ 3 ಹೆಡ್ಗಳು ಅಥವಾ 3 ಟೇಲ್ಗಳು ಇವೆರಡು ಬರದೇ ಇರುವ ಸಂಭವನೀಯತೆ. ಓಕೆ. 3 ಕಾಯಿನ್ ಅದಾವ. 3 ಕಾಯಿನ್ ತುಡಿದಾಗ 2 to the power 3 ಅಂದ್ರೆ ಎಷ್ಟು ಬರ್ತಾವ? 2 into 2 into 2 ಎಷ್ಟು ಬರ್ತಾವ? 8 ಬರ್ತಾವ. ಸೊ ಡಿವೈಡೆಡ್ ಬೈ 8 ಬರೀರಿ. 3 ಹೆಡ್ ಬರಬಾರ್ದಂತ, 3 ಟೇಲ್ ಬರಬಾರ್ದಂತ. 3ದ್ರಾಗು ಹೆಡ್ ಬರ್ಬೇಕು, ಇಲ್ಲ 3ದ್ರಾಗು ಟೇಲ್ ಬರ್ಬೇಕು ಅಂತ ಆಪ್ಷನ್ ಎಷ್ಟ್ರಿ? ಹೆಡ್, 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 ಟೇಲು, ಟೇಲು, ಟೇಲು. ಜಸ್ಟ್ ಹಿಂದ ಅಬ್ಸರ್ವ್ ಮಾಡ್ರಿ. 2 ಹೆಡ್, 2 ಟೇಲ್ ಎಷ್ಟು ಬಂದಾವ? ಫಸ್ಟ್ ಮತ್ ಲಾಸ್ಟಿಗೆ ಬರ್ತಾವ ಅಂತಾವ್ 2 ಬರ್ತಾವ. ಇವ್ ಹೆಡ್, ಇವ್ ಟೇಲ್ ಇಂತ 4 ಸೇರಿದ್ರ 4 ಹೆಡ್ 4 ಟೇಲು 2. 5 ಕೇಳಿದ್ರ 5 ಹೆಡ್ 5 ಟೇಲ್ 2. ಅಂದ್ರ ದಟ್ ಈಸ್ 2 ಆಪ್ಷನ್. ದಟ್ ಈಸ್ 1/4. ಎಲ್ಲೈತ್ರಿ ಆನ್ಸರ್? ಸಾರಿ, 2 4 ಬರ್ಬೇಕಿತ್ತಲ್ಲ. 1 ಸೆಕೆಂಡ್, ಏನು ಮಿಸ್ಟೇಕ್ ಆಗಿದೆ ಚೆಕ್ ಮಾಡ್ತೇನೆ ಕ್ವಶನ್. ಆಪ್ಷನ್ ಚೇಂಜ್ ಮಾಡ್ಬೇಕನ್ರಿ. ಒಂದೇ ಸೆಕೆಂಡ್, ಕರೆಕ್ಟ್ ಅದ ಕ್ವಶನ್. ಓಕೆ ಓಕೆ, ಒನ್ ಸೆಕೆಂಡ್. ಸಾರಿ. ಬರದೇ ಇರುವು ಅಂತ ಹೇಳತ್ತಾರ. ಅಂದ್ರ ಟೋಟಲ್ 8ರಾಗ ಇವೆರಡು ಬರಬಾರ್ದಂತ. ಬರೋ ಎಷ್ಟಕ್ಕಿತ್ತು? ಬರೋ ಕೇಳಿದ್ರ 2/8, ದಟ್ ಈಸ್ 1/4. ಈಗ ಬರದೇ ಇರೋದು ಕೇಳತ್ತಾರಲ್ಲ, ಅಂದ್ರೆ 8ರಾಗ 2 ಬರಬಾರ್ದಂತ. ಉಳಿದ್ರು ಎಷ್ಟು? 6. ಎಷ್ಟರ ಪೈಕಿ? 8ರ ಪೈಕಿ 2 3 2 4 3/4. ದಟ್ ಈಸ್ ಡಿ ಫಾರ್ ಧಾರವಾಡ ಇಸ್ ದ ರೈಟ್ ಆನ್ಸರ್. ಸಾರಿ, ಬರದೇ ಇರು ಕೇಳತ್ತಾರ್ರಿ. ಅರ್ಥ ಆಗತ್ರಿ? 1/4, 1 - 1/4 ಮಾಡಾಗ 4 ಬಂದ್ಲಿ 4 4ರಾಗ 1 ಕಳೆದ್ರ ದಟ್ ಈಸ್ 3/4. ಹಂಗ್ ಮಾಡಿದ್ರೆ ಅರ್ಥ. ದಟ್ ಈಸ್ ಏನ್ ಕಾನ್ಸೆಪ್ಟ್ ಏನ್ ಹೇಳಿದೆ? PE ಪ್ಲಸ್ PE ಡ್ಯಾಶ್ ಇಸ್ ಈಕ್ವಲ್ ಟು 1. PE ಎಷ್ಟು ಅದಾನ? 1/4. ನೀವು ಬರದೇ ಇರೋದು ಕೇಳ್ಯಾರ. ದಟ್ ಈಸ್ PE ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂದ್ರೆ 1 - 1/4 ಬರ್ತದೆ. ಹಿಂಗಾದ್ರೆ ಆನ್ಸರ್ ಬರ್ತದ. ನೋ ವರೀಸ್. A dash is thrown once. Okay. What is the probability getting the even number? Okay. ಒಂದು ಡ್ಯಾಶ್ ಅನ್ನ ತೂರಿದಾಗ
ಎಷ್ಟು ಬರ್ತಾವ ನಿಮ್ಮ ಔಟ್ಕಮ್ 1 2 3 4 5 6 ಬರುವೆಷ್ಟು 6 ಸೊ 6 ಅಂತ ಬರ್ಕೊಡ್ರಿ. ಗೆಟ್ಟಿಂಗ್ ದ ಯುವ ನಂಬರ್ ಅಂತ ಕೇಳ್ಯಾರ. ಯುವ ನಂಬರ್ ಎಷ್ಟು ಅದಾವ ರೀ 2 4 6 ದಟ್ ಈಸ್ 3 ಅದಾವ. 1/2 ಇಸ್ ದ ಆನ್ಸರ್. ಸೊ ಹಿಂಗಿದ್ದ ಇದ್ರಾಗ ಇವನ್ ಅಂತ ಕೇಳ್ಬೋದು, ಪ್ರೈಮ್ ಅಂತ ಕೇಳ್ಬೋದು, ಆಡ್ ಅಂತ ಕೇಳ್ಬೋದು, ಸ್ಕ್ವೇರ್ ಅಂತ ಕೇಳ್ಬೋದು. ಎಷ್ಟು ಇರ್ತಾವು ಅಷ್ಟನ್ನು ಬರೋದು ಡಿವೈಡೆಡ್ ಬೈ ಟೋಟಲ್ ಅಂತ ಬರೀಬೇಕು. ಸೊ ಡೈರೆಕ್ಟ್ ಇಲ್ಲ ಕೇಳ್ಬಿಟ್ಟಾರ ವಾಟ್ ಇಸ್ ಪ್ರಾಬಬಿಲಿಟಿ ಗೆಟಿಂಗ್ ಪ್ರೈಮ್. 1 ರಿಂದ 6 ಒಳಗ 1 2 3 4 5 6 ಪ್ರೈಮ್ ನಂಬರ್ ಯಾವ 2 3 5 ದಟ್ ಈಸ್ 3 ಇವೆಂಟ್ ಔಟ್ ಆಫ್ 6 1/, ದಟ್ ಈಸ್ 1/2 ಇಸ್ ದ ಆನ್ಸರ್. ಮಾಡ್ಬೋದು ಆರಾಮಾಗಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಪ್ರೊಬಾಬಿಲಿಟಿ ಆಫ್ ಇವೆಂಟ್, ಯಾವ್ದು ಆಗುದಿಲ್ಲ ಅಂತ ಕೇಳ್ಯಾರ. ಸೊ ಆಪ್ಷನ್ ಥ್ರೂ ನೋಡ್ರಿ. 2/3 ಆಗ್ಬೋದು. ಎಸ್ ಆಕೆ ಸರ್. -1 ನೋಡ್ರಿ -1.5 ಅಂದ್ರ ಒಂದು ಮ್ಯಾಚ್ನ್ಯಾಗ ಒಬ್ಬರು ಗೆಲ್ಲಬೇಕು ಇಲ್ಲ ಒಬ್ರು ಸೋಲ್ಬೇಕು. ಮೈನಸ್ ಸೋಲುದು ಮೈನಸ್ ಗೆಲ್ಲುದು ಇರುದಿಲ್ಲ. ಅಥವಾ ಇದನ್ನ ನೋಡ್ಕೊಡ್ರಿ. 2/3 ಆಗ್ಬೇಕಂತ ಆಗುದಿಲ್ಲ ಅಂತ ಕೇಳತ್ತಾರ, ಯಾವ್ದು ಆಗುಲ್ಲ ಅಂತಾರ. ಇದಾಕೈತ ನೋಡ್ರಿ. ಒಂದು 2/3 ಇದ್ರ ಇದಕ್ಕೆ ಇವೆಂಟ್ ಇವನ್ -1 ಮಾಡಿದ್ ಅಂತ ಇಟ್ಕೊಡ್ರಿ. 1 -1 ಮಾಡ್ರಿ. 1 - 2/3 ಮಾಡಿದ್ ಇಟ್ಕೊಡ್ರಿ. 3 3 3 2 ಕಳೆದ್ರ 1/3. 2/3 ಮತ್ತು 1/3 ಕೂಡಿಸಿದ್ರೆ 1 ಬರ್ತದ. ಸೊ ಒಂದು ಇವೆಂಟ್ ಐತಿ. ಒಬ್ಬ ಯಾರೋ 15% ಅದಾನಂತಾರ, ಇನ್ನೊಬ್ಬ ಯಾರು ಇರ್ತಾನ 85%, ಎರಡು ಸೇರಿ 100%, ದಟ್ ಈಸ್ ಈಕ್ವಲ್ ಟು 1. ಆ ತರ ಒಂದು ಇವೆಂಟ್ ಇರ್ತದ. ಒಬ್ಬ 0.7 ಇದ್ರ ಇನ್ನೊಬ್ಬ 0.3 ಇರ್ತಾನ, ದಟ್ ಈಸ್ ಆಲ್ಸೋ 1. ಇಲ್ಲಿ ಯಾರದಾರ ನೋಡ್ರಿ. -1.5 ಅಂದ್ರೆ ಏನು ಇಲ್ಲೇ ಅಪ್ಲೈ ಮಾಡ್ರಿ. PE ಪ್ಲಸ್ PE' ಈಸ್ ಈಕ್ವಲ್ ಟು 1 ಇದ್ದಾಗ ಯಾವ್ದು ಒಂದ್ ಆಕೈತೆ ಅಂತ ಕೇಳತ್ತಾರ. ಇದ್ರ ಯಾವ್ದ್ರಾಗ ಎಲ್ಲರೂ ಒಂದು ಅಪ್ಲೈ ಮಾಡ್ಕೊಡ್ರಿ. PE ಮೈನಸ್ 1.5 is equal to 1 ಅಂತ ಬರ್ದಂಗ್ ಕೊಡ್ರಿ. PE is equal to how much? ಇದು ಈ ಕಡೆ ಹೋಗ್ತದ, is equal to 2.5 ಆಕೈತಿ. ಲೆಸ್ ದ್ಯಾನ್ 1 ಬರ್ಬೇಕದು ಡೆಸಿಮಲ್ ಇದ್ದಾಗ, ಹೌದಾ? ಅಥವಾ ಎರಡು ಸೇರಿ ಪರ್ಫೆಕ್ಟ್ 1 ಆಗ್ಬೇಕು. ಇದೇನ್ರಿ ಎರಡು ಸೇರಿ ಜಾಸ್ತಿ ಬರತೈತಿ, ದಟ್ ಈಸ್ ಅ ನಾಟ್ ಆನ್ಸರ್. ಮತ್ತ 2.5 ದಾಗ 1.5 ಮೈನಸ್ ಮಾಡ್ತೇನೆ ನಾನು ಹಾಕೋಬೇಡ್ರಿ, ಇದು ಮೈನಸ್ ಅದ. ಅಗೇನ್ ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಆಕೈತಿ. 2.5 ಮೈನಸ್ 1.5 ಮಾಡಿದಾಗ ಪ್ಲಸ್ ಆಕೈತಿ ಅಂತಂದ್ರ ಹೆಚ್ಚಿಗೆ ವ್ಯಾಲ್ಯೂ ಬರ್ತದೆ. ನಮಗೆ 1 ಬರೋದಿಲ್ರಿ, ಅರ್ಥ ಮಾಡ್ಕೊಡ್ರಿ. ಮೈನಸ್ನಾಗ ಇವೆಂಟ್ಗಳು ಯಾವತ್ತು ಇರುದಿಲ್ಲ. ಸೊ ದಟ್ ಈಸ್ ಏನ್ ಅವಾಗ ಆನ್ಸರ್ ಯಾರು ಬರ್ತಾರೋ ಬಿ ಫಾರ್ ಬನ್ನಿ ಸರ್ಕಾರ ಇಸ್ ದ ರೈಟ್ ಆನ್ಸರ್. ಎಸ್. ಸೊ ಇಷ್ಟು ಕ್ವಶನ್ಗಳನ್ನ ಇವತ್ತಿನ ಮಟ್ಟಿಗೆ ನಾ ಮಾಡೇನೆ. ನೋಡೋಣ ಕ್ವಶನ್ಸ್ ಹೆಂಗ್ ಬರತ್ತಾವ, ಯಾವ್ದಾರ ಶಿಫ್ಟ್ನಾಗ ಏನಾರ ಹೇಳಿರಂತಂದ್ರೆ ಅದ್ರ ತರ ಜಾಸ್ತಿ ಕ್ವಶನ್ ಹಾಕಕ್ ಬರ್ತದ. ಇಲ್ಲಾಂದ್ರೆ ರ್ಯಾಂಡಮ್ ಆಗಿ ಪರ್ಮುಟೇಷನ್ ಕಾಂಬಿನೇಷನ್ ಪ್ರೊಬಾಬಿಲಿಟಿನ ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ಇದು ಕ್ಲಾಸ್ PDF ನಿಮ್ಗೆ ಬಾನಿ ಸರ್ಕಾರ ಎಕ್ಸಾಮ್ ಕ್ರಾಕಿಂಗ್ ಮಾಸ್ಟರ್ ಅಂತ ಟೆಲಿಗ್ರಾಮ್ ಚಾನಲ್ ಯಾವ್ದಾದ್ರು ಸಿಗ್ತದ. ಟೆಲಿಗ್ರಾಮ್ ಚಾನಲ್ ಲಿಂಕು ನಿಮ್ಗೆ ಬಾನಿ ಸರ್ಕಾರ 7299 ಇನ್ಸ್ಟಾ ಪ್ರೊಫೈಲ್ ನಾಗ ಸಿಗ್ತದ. ಕ್ಲಾಸು ಬಾನಿ ಸರ್ಕಾರ ಕ್ಲಾಸಸ್ ಯೂಟ್ಯೂಬ್ ನಾಗ ಸಿಗ್ತದ. ಎಲ್ಲಾ ಚಲನ್ಗಳನ್ನ ಆದಷ್ಟು ಶೇರು ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿದ್ರ ನನಗೂ ಮಜಾ ಬರ್ತದ, ಎಷ್ಟು ಜನ ಕ್ಲಾಸ್ ಕೇಳಾಕತ್ತೀರಿ ಅಂತ. ಇಂಥ ವಿನಸ್ ಕ್ವಶನ್ ನಾಳೆ ಕ್ಲಾಸ್ನಾಗ ತೋರ್ನ ರಿವೈಸ್ ಮಾಡ್ಕೊಡ್ರಿ. ಡೌಟ್ ಇದ್ರ ಆರಾಮಾಗಿ ಕೇಳ್ಬೋದು. ಟಿಲ್ ದೆನ್ ಬಾಯ್, ರ್ಯಾಪ್ ದ ಸೆಷನ್. ಗುಡ್ ಲಕ್ ಗೈಸ್.